ಲೋಕಾಯುಕ್ತ ಕಚೇರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸಿದ್ದಾರೆ. ಇದೀಗ ಬರ್ತಾ ಇರುವಂತಹ ಬ್ರೇಕಿಂಗ್ ಸುದ್ದಿ ಇದು. ಸಚಿವ ಜಮೀರ್ ಈಗ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಹಿಂದೆಯೂ ಕೂಡ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು, ಅದಕ್ಕೆ ಉತ್ತರ ಕೊಟ್ಟಿರಲಿಲ್ಲ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಸಂಬಂಧ ಲೋಕಾಯುಕ್ತ ವಿಚಾರಣೆಗೆ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಹಾಜರಾಗಿದ್ದಾರೆ. ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಯ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಕಚೇರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಜರಾಗಿದ್ದಾರೆ. ದಾಖಲೆಗಳೊಂದಿಗೆ ಲೋಕಾಯುಕ್ತ ಕಚೇರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಹಾಜರಾಗಿದ್ದಾರೆ. ಲೋಕ ಕಚೇರಿಗೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ವಿಚಾರಣೆ ನಡೀತಾ ಇದೆ. ವಿಚಾರಣೆಗೆ ಈಗ ಸಚಿವ ಜಮೀರ್ ಅಹಮದ್ ಖಾನ್ ಬಂದಿದ್ದಾರೆ, ಹಾಜರಾಗಿದ್ದಾರೆ. ಜೊತೆಗೆ ದಾಖಲೆಗಳನ್ನು ಕೂಡ ತಂದಿದ್ದಾರೆ. ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸ್. ಈ ಹಿಂದೆ 3 ಬಾರಿ ನೋಟಿಸ್ ಕೊಡಲಾಗಿತ್ತು, ಆದರೆ ಹಾಜರಾಗಿರಲಿಲ್ಲ. ಈಗ ವಿಚಾರಣೆಗೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದಾರೆ ಜಮೀರ್. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ. ಡಿವೈಎಸ್ಪಿ ಸತೀಶರಿಂದ ಸಚಿವ ಜಮೀರ್ ಅಹಮದ್ ಖಾನ್ ವಿಚಾರಣೆ ಆಗತ್ತೆ. ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ವಿಚಾರಣೆಗೆ ಹಾಜರಾಗಬೇಕು ಅಂತ ಲೋಕಾಯುಕ್ತದಿಂದ ನೋಟಿಸ್ ಕೊಡಲಾಗಿದೆ. 3 ಬಾರಿ ನೋಟಿಸ್ ಕೊಡಲಾಗಿತ್ತು ಸಚಿವ ಜಮೀರ್ ಅಹಮದ್ ಖಾನ್. ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಡಿವೈಎಸ್ಪಿ ಸತೀಶ್ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ವಿಚಾರಣೆ ಇದು. ಈ ಹಿಂದೆಯೂ ಕೂಡ ವಿಚಾರಣೆಗೆ ಬನ್ನಿ ಅಂತ ಲೋಕಾಯುಕ್ತದಿಂದ ನೋಟಿಸ್ ಕೊಡಲಾಗಿತ್ತು, ಅದಕ್ಕೆ ಉತ್ತರ ನೀಡಿರಲಿಲ್ಲ ಜಮೀರ್ ಅಹಮದ್ ಖಾನ್. ಇವತ್ತು ವಿಚಾರಣೆಗೆ ಹಾಜರಾಗ್ತಾರೋ ಇಲ್ಲೋ ಅನ್ನುವಂತಹ ಅನುಮಾನ ಇತ್ತು. ಈಗ ವಿಚಾರಣೆಗೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ ಜಮೀರ್. ಡಿವೈಎಸ್ಪಿ ಸತೀಶ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಲಿದೆ. ಜಮೀರ್ ವಿರುದ್ಧ ಎಸಿಬಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಜಮೀರ್ ಅಹಮದ್ ಖಾನ್ಗೆ ಲೋಕಾಯುಕ್ತ ನೋಟಿಸ್ ಯಾಕೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಹಿಂದೆ 3 ಬಾರಿ ನೋಟಿಸ್ ಕೊಡಲಾಗಿತ್ತು ಜಮೀರ್ ಅವ್ರಿಗೆ. ವಿಚಾರಣೆಗೆ ಬಂದಿರಲಿಲ್ಲ, ಉತ್ತರ ಕೊಟ್ಟಿರಲಿಲ್ಲ. ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಷ್ಟೊತ್ತಾಯ್ತು ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಖಂಡಿತ ವೀಣಾ, ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ, ಆದಾಯಕ್ಕೆ ಮೀರಿದ ಆಸ್ತಿ ಗಳಿಕೆ ಹಿನ್ನೆಲೆಯಲ್ಲಿ ಇವತ್ತು ಜಮೀರ್ ಅಹಮದ್ ಖಾನ್ಗೆ ಹಾಜರಾಗುವಂತೆ ಸಹ 3 ಬಾರಿ ನೋಟಿಸ್ ನೀಡಲಾಗಿತ್ತು. ಏನಂದ್ರೆ ಈ ಪ್ರಕರಣದಲ್ಲಿ ಜಮೀರ್ ಅವ್ರಿಗೆ ಅಫಿಡವಿಟ್ ಏನ್ ಕೊಟ್ಟಿರ್ತಾರೆ, ಚುನಾವಣಾ ಅಫಿಡವಿಟ್ ಆಗಿರ್ಬೋದು, ಆದಾಯ ಇಲಾಖೆಗೆ ಸಲ್ಲಿಸಿರ್ತಕ್ಕಂಥ ಅಫಿಡವಿಟ್ ಆಗಿರ್ಬೋದು, ಮತ್ತೆ ಇಡಿ ಅವರು ಒಂದು ಶಿವಾಜಿನಗರದಲ್ಲಿರ್ತಕ್ಕಂಥ ಮನೆಗೆ ಸಂಬಂಧಿಸಿದಂತೆ ರೈಡ್ ಅನ್ನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ
ಸಾಕಷ್ಟು ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ದಾಖಲೆ ಪತ್ರಗಳು ಸಿಕ್ಕಿರ್ತವೆ. ಮತ್ತೆ PLME ಆಕ್ಟ್ ಅಡಿ ಸಹ ಸಚಿವ ಜಮೀರ್ ಖಾನ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಆ ಸಂಬಂಧ ED ಅಧಿಕಾರಿಗಳು ತನಿಖೆ ನಡೆಸೋ ಸಂದರ್ಭದಲ್ಲಿ ಅಸಮತೋಲನ ಆಸ್ತಿ ಪತ್ತೆ ಆಗುತ್ತೆ. ಹೀಗಾಗಿ ED ಅಧಿಕಾರಿಗಳು ACB ಏನಿತ್ತು, ACB ಇದ್ದ ಸಂದರ್ಭದಲ್ಲಿ ACBಗೆ ಒಂದು ಪತ್ರ ಬರೀತಾರೆ. ಈ ರೀತಿ ಅಕ್ರಮವಾಗಿ ಆದಾಯ ಗಳಿಸಿದರೆ, ಅವರ ಆದಾಯಕ್ಕಿಂತ ಏನು ಖರ್ಚಿಗಿಂತ ಆದಾಯ ಜಾಸ್ತಿ ಇದೆ, ಆಸ್ತಿಗಿಂತ ಆದಾಯ ಹೆಚ್ಚಿದಾಗಿದೆ ಅಂತ ಹೇಳಿ ಹೀಗಾಗಿ ಒಂದು ವರದಿಯನ್ನ ಕೊಡ್ತಾರೆ. ಆ ಸಂಬಂಧ ಒಂದು ಪ್ರಕರಣ ದಾಖಲಿಸಿಕೊಂಡಂತ ACB ಅಧಿಕಾರಿಗಳು ವಿಚಾರಣೆ ನಡೆಸ್ತಾರೆ. ಮತ್ತೆ ಸಾಕಷ್ಟು ಬಾರಿ ನೋಟಿಸ್ ಕೊಡ್ತಾರೆ, ವಿಚಾರಣೆಗೆ ಹಾಜರಾಗೋದಿಲ್ಲ. ನಂತರ ACB ಯಾವಾಗ ಹೈಕೋರ್ಟ್ ರದ್ದು ಮಾಡುತ್ತೆ, ಹೈಕೋರ್ಟ್ ರದ್ದು ಮಾಡಿದ ನಂತರ ಲೋಕಾಯುಕ್ತಕ್ಕೆ ಬರುತ್ತೆ. ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಈ ಪ್ರಕರಣದ ಸಂಬಂಧ ವಿಚಾರಣೆ ನಡೆಸ್ತಾ ಇರ್ತಾರೆ. 3 ಬಾರಿ ಕೂಡ ನೋಟಿಸ್ ಕೊಟ್ಟರು ಸಹ ಸಾಕಷ್ಟು 5 ವರ್ಷದಿಂದಲೂ ಸಹ 3 ರಿಂದ 5 ವರ್ಷದಿಂದ ಸಹ ವಿಚಾರಣೆಗೆ ಹಾಜರಾಗಿ ಲೆಕ್ಕಪತ್ರವನ್ನ ನಿಮ್ಮ ಬಳಿ ಇರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ಏನೇನಿದೆ, ಯಾವ್ಯಾವ ಬಿಸ್ನೆಸ್ ಮಾಡ್ತೀರಾ, ನ್ಯಾಷನಲ್ ಟ್ರಾವೆಲ್ಸ್ ಆಗ್ಬೋದು, ಶಾಪ್ ಬಿಸ್ನೆಸ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮತ್ತೆ ಅರೇಬಿಕ್ ಇಂದ ಏನು ಶಿವಾಜಿನಗರದಲ್ಲಿ ಮನೆ ಏನಿದೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಸುಮಾರು 55 ಕೋಟಿಗೆ ಅಂದ್ರೆ PWD ಇಂಜಿನಿಯರ್ಗಳು ಸರ್ವೆ ಮಾಡಿರೋ ಪ್ರಕಾರ, ಸರ್ಕಾರಿ ಸರ್ವೆಗಳ ಪ್ರಕಾರ 55 ಕೋಟಿಗೆ ಆ ಮನೆ ಬೆಲೆ ಬಾಳುತ್ತೆ ಅಂತ ಹೇಳಿದ್ರು. ಹೀಗಾಗಿ ಆ ಮನೆಗೆ ಬಳಸಿರ್ತಕ್ಕಂತ ವಸ್ತುಗಳಾಗಿರ್ಬೋದು, ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ದಾಖಲೆ ಪತ್ರಗಳಾಗಿರ್ಬೋದು, ಮತ್ತೆ ಅರೇಬಿಕ್ ಇಂದ ಕೆಲವು ಮೆಟೀರಿಯಲ್ ಟೈಲ್ಸ್ಗಳು ಅಲ್ಲಿ ಬಳಸ್ತಕ್ಕಂತ ಮನೆಗೆ ಬಳಸಿರ್ತಕ್ಕಂತ ವಸ್ತುಗಳನ್ನ ತರಿಸಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಸ್ತಿಗಳ ವಿವರವನ್ನ ಜಮೀರ್ ಅವರ ಮೇಲೆ ಕೇಳಿದ್ರು. ಕೆಲವೊಂದ್ ಕಡೆ ಅಫಿಡವಿಟ್ ನಲ್ಲಿ, ಚುನಾವಣಾ ಅಫಿಡವಿಟ್ ನಲ್ಲೂ ಸಹ ಸಾಕಷ್ಟು ಮಾಹಿತಿಯನ್ನ ಜಮೀರ್ ಅಹಮದ್ ಖಾನ್ ಮುಚ್ಚಿಟ್ಟಿದ್ರು. ಹೀಗಾಗಿ ಸಾಕಷ್ಟು ಅಸಮತೋಲನ, ಆದಾಯದಲ್ಲಿ ಅಸಮತೋಲನ ಮತ್ತೆ ಆದಾಯ ಮೀರಿದ ಆಸ್ತಿ ಗಳಿಕೆ ಕೇಳಿ ಬಂದಿತ್ತು. ಹೀಗಾಗಿ ಜಮೀರ್ ವಿರುದ್ಧ ಒಂದು ವಿಚಾರಣೆಯನ್ನು ಹಾಜರಾಗುವಂತೆ DYSP ಸತೀಶ್ ಅವರು ನೋಟಿಸ್ ಕೊಟ್ಟಿದ್ದು. ಇವತ್ತು ವಿಚಾರಣೆಗೆ ಈಗ ಸದ್ಯ ಹಾಜರಾಗಿದೆ. DYSP ಸತೀಶ್ ಅವರ ಮುಂದೆ ಈಗ ತಾನೇ ಹಾಜರಾಗಿರ್ತಕ್ಕಂಥದ್ದು. ಅವರನ್ನ ವಿಚಾರಣೆ ಈಗ ಆರಂಭ ಆಗುತ್ತೆ. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.